ರಾಧೆ ರಾಧೆ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ರಾಧೆ ಚಾನಲ್ಗೆ ಸ್ವಾಗತ. ಧನುರ್ಮಾಸದ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೂ ಈ ವರ್ಷ ಧನುರ್ಮಾಸ ವಿಶೇಷವಾಗಿದೆ. ಯಾಕಂದರೆ ಗ್ರಹಗಳ ಕಾಂಬಿನೇಷನ್ ಈ ವರ್ಷ ಧನುರ್ಮಾಸದಲ್ಲಿ 16ನೇ ತಾರೀಕಿನಿಂದ ಸಾಮಾನ್ಯ ಧನುರ್ಮಾಸದಲ್ಲಿ ಮದುವೆ ಶುಭ ಕಾರ್ಯಗಳು ಮಾಡೋದಿಲ್ಲ ಕೆಲವರು. ಅದಲ್ಲದೆ ಈ ವರ್ಷ ಈ ದಿನವೇ ಶುಕ್ರನು ಅಸ್ತ ಆಗ್ತಾನೆ. ಹಾಗಾಗಿ ಮದುವೆಗಂತೂ ಪ್ರಶಸ್ತವಾದ ಸಮಯವಲ್ಲ. ಈ ಧನುರ್ಮಾಸದ ಬಗ್ಗೆ 2-3 ವಿಷಯ ತಿಳಿಸ್ತೀನಿ, ಯಾಕೆ ವಿಶೇಷ ಕಾರ್ಯಗಳಿಗೆ ಸೂಕ್ತವಲ್ಲ ಅಂತ. ಒಂದನೇದಾಗಿ, ಧನು ರಾಶಿಗೆ ಸೂರ್ಯ ಬಂದಾಗ ಸ್ವಲ್ಪ ಡಲ್ ಆಗ್ತಾನೆ. ಸೂರ್ಯ ಪ್ರಕಾಶದ ಪ್ರಖರತೆ ಕಡಿಮೆ ಆಗುತ್ತೆ. ನೀವು ಗಮನಿಸಬಹುದು, ಚಳಿ ಹೆಚ್ಚಾಗುತ್ತೆ. ಹಾಗಾಗಿ ಮಾನಸಿಕ ಸ್ಥಿರತೆ ಕೂಡ ಕಡಿಮೆ ಆಗುವ ಸಾಧ್ಯತೆ. ಹಲವರಿಗೆ ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್ ಇದ್ದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರ್ಯಗಳನ್ನು ಶುರು ಮಾಡಲು ಸರಿಯಾದ ನಿರ್ಧಾರ ತಗೊಳ್ಳಲು ಸ್ವಲ್ಪ ಕಷ್ಟ. ಈ ಸಮಯದಲ್ಲಿ ತಗೊಂಡ ನಿರ್ಧಾರ ಮುಂದೆ ಸರಿಯಲ್ಲ, ಬೇಡ ಅನಿಸಬಹುದು. ಇದೊಂದು ಕಾರಣ. ಇನ್ನೊಂದು, ಒಳಗಿರುವ ಶತ್ರುಗಳು ಹಾಗೂ ಹೊರಗಿನ ಶತ್ರುಗಳ ಉಪಟಳ. ಯಾಕಂದರೆ ನಮಗೂ ಸರಿಯಾದ ನಿರ್ಣಯ ತಗೊಳ್ಳೋಕ್ಕೆ ಆಗಲ್ಲ ಅಂದಾಗ ಇನ್ಯಾರ ಮೇಲಾದರೂ ಬ್ಲೇಮ್ ಮಾಡಿ ನಾವು ಸಮಾಧಾನ ಆಗೋದು, ಅಥವಾ ಬೇರೆಯವರು ಮಾಡಿದ್ದು ಯಾವುದೇ ಸರಿ ಕಾಣದಿರುವುದು, ನಮ್ಮ ಫ್ರಸ್ಟ್ರೇಷನ್ಗೆ ಯಾರ ಮೇಲಾದರೂ ಸಿಡುಕೋದು, ಈ ಥರ ಎಲ್ಲ ಸಾಮಾನ್ಯ ನಡೆಯುತ್ತೆ. ಇದಕ್ಕೆಲ್ಲ ಪರಿಹಾರಕ್ಕಾಗಿ ಶಾಸ್ತ್ರದಲ್ಲಿ ಒಂದು ರೀತಿ ನಿಯಮ ಅಂತ ಇಟ್ಟುಕೊಂಡು ಬೆಳಗ್ಗೆ ಎದ್ದು ಮೊದಲನೇ ಕೆಲಸವೇ ಪೂಜೆ, ಭಕ್ತಿ, ಅಶ್ವತ್ಥ ಪ್ರದಕ್ಷಿಣೆ ಅಂತ ಮಾಡಿದಾಗ ಮನಸ್ಸು ಉಲ್ಲಾಸದಿಂದ ಇರುತ್ತೆ. ನಾವು ಚಟುವಟಿಕೆಯಿಂದ ಇರ್ತೀವಿ. ಹುಗ್ಗಿ ನೈವೇದ್ಯ ಪ್ರಸಾದವಾಗಿ ತಿಂದಾಗ ದೇವರ ಅನುಗ್ರಹವು ಸಿಕ್ಕಿ ಆರೋಗ್ಯವೂ ಚೆನ್ನಾಗಿರುತ್ತೆ. ಇದೆಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿದೆ. ಇನ್ನೊಂದು ರೀತಿಯಲ್ಲಿ ಯೋಚಿಸಿದರೆ, ಸೂರ್ಯ ಧನುರಾಶಿಗೆ ಬರೋದಂದರೆ ಗುರುವಿನ ಮನೆಗೆ. ಗುರು ಸೂರ್ಯನ ಫ್ರೆಂಡ್ ಮನೆಗೆ ಬಂದು ಆರಾಮಾಗಿರೋಣ ಅಂತ ಇರುವಾಗ ಇತರ ಕಾರ್ಯಗಳ ಕಡೆಗೆ ಗಮನ ಕಡಿಮೆಯಾಗಿ ನಮಗೆ ಸೂರ್ಯದೇವರ ಕಡೆಯಿಂದ ಕೃಪೆ ಕಡಿಮೆಯಾಗುತ್ತೆ. ತುಲಾ ಮಾಸದಲ್ಲೂ ಸ್ವಲ್ಪ ಹೀಗೇನೆ. ಆದರೆ ಆಗ ಸೂರ್ಯನು ಶುಕ್ರ ಅಂದರೆ ಶತ್ರುವಾದ ಶುಕ್ರನ ಮನೆಯಲ್ಲಿ ಇರ್ತಾನೆ. ಈ ಸಲ ಇನ್ನೊಂದು ವಿಶೇಷವೆಂದರೆ, ಕುಜನು ಧನುರಾಶಿಯಲ್ಲೇ ಇರೋದ್ರಿಂದ, ಕುಜನು ಸೂರ್ಯನು ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಈ ಸಮಯದಲ್ಲಿ ನಮಗೆ ವಿಶೇಷವಾದ ಏನಾದರೂ ಗಿಫ್ಟ್ ಕೂಡ ಸಿಗಬಹುದು. ಅಥವಾ ಇಬ್ಬರೂ ಸೇರಿ ಆನಂದದಿಂದ ಇರಲು ನಮಗೆ ಹೆಚ್ಚಿನ ತಂಟೆ ತಕರಾರು ಇಲ್ಲದೆ ನಾವು ಆರಾಮಾಗಿ ಇರ್ಬೋದು. ಏನಿದು ಗ್ರಹಗಳಿಗೆ ಫ್ರೆಂಡ್ಶಿಪ್ ಅಂತ ಕೇಳ್ತೀರಾ? ಗ್ರಹಗಳಿಗೆ ಫ್ರೆಂಡ್ಶಿಪ್ ಮತ್ತು ಶತ್ರುತ್ವ ಇರುವಷ್ಟು ನಮಗೆ ಇಲ್ಲ ಅನಿಸುತ್ತೆ. ಅಥವಾ ಅದರಿಂದಲೇ ಮನುಷ್ಯರಲ್ಲಿ ಇಷ್ಟು ದ್ವೇಷ, ಶತ್ರುತ್ವ ಇರಬಹುದು. ಮೊನ್ನೆ ಒಬ್ಬರು ಪ್ರಖ್ಯಾತ ಜ್ಯೋತಿಷಿ ನ್ಯಾಷನಲ್ ಟಿವಿಯಲ್ಲಿ ಬಂದು ಹೇಳ್ತಾ ಇದ್ರು, ಇದೆಲ್ಲ ಶತ್ರುತ್ವ, ದ್ವೇಷ ನಮಗೆ ಮಾತ್ರ, ಅವರನ್ನು ಕಂಡ್ರೆ ಆಗಲ್ಲ, ಇವರನ್ನು ಕಂಡ್ರೆ ಆಗಲ್ಲ, ಗ್ರಹಗಳಿಗೆ ಇದೆಲ್ಲ ಇಲ್ಲ, ಅವರೆಲ್ಲ ತುಂಬ ಹೊಂದಾಣಿಕೆಯಿಂದ ಇದ್ದಾರೆ ಅಂತ. ಎಷ್ಟು ತಪ್ಪು! ಇವರನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಯಾರೂ ಇಲ್ವಾ? ಕೆಲವರು ಆ್ಯಂಕರ್ಸ್ಗಳಂತೂ ಜ್ಯೋತಿಷಾಸ್ತ್ರದ ಗಂಧಗಾಳಿ ಇರೋದಿಲ್ಲ, ಏನು ಹೇಳಿದ್ರು ಸುಮ್ಮನೆ ನಗ್ತಾ ಇರೋದೇ ಅವರ ಕೆಲಸ. ಇರಲಿ ಬಿಡಿ, ಇವರಿಂದೆಲ್ಲ ಯಾರಿಗೂ ಮೋಸ ಆಗದೆ, ಕಷ್ಟ ಆಗದಿದ್ದರೆ ಸಾಕು. ಅದಿರಲಿ. ಇನ್ನು ಈ ಧನುರ್ಮಾಸದ ಬಗ್ಗೆ ಹೇಳೋದಾದರೆ, ಈಗಾಗಲೇ ಹೇಳಿದಂತೆ ಮೂಡ್ ಸ್ವಿಂಗ್ಸ್ ಇರುವವರಿಗೆ ಪೋಸ್ಟ್ನಲ್ಲಿ ಸಣ್ಣದಾಗಿ ಎಚ್ಚರಿಕೆ ಹಾಗೂ ಪರಿಹಾರ ತಿಳಿಸಿದ್ದೇನೆ, ನೋಡಿ. ಯಾವಾಗಲೂ ಒಳ್ಳೆಯ ವಿಚಾರ, ಒಳ್ಳೆಯವರ ಸಂಗ ಇದ್ದರೆ ಮನಸ್ಸು ಸಮಾಧಾನ, ಶಾಂತಿಯಿಂದ ಇರುತ್ತೆ. ಹಾಗೂ ಈ ಮಾಸದಲ್ಲಿ ಮಾಡಬೇಕಾದ ಪೂಜೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಅರುಣೋದಯ ಕಾಲದಲ್ಲಿ ಶ್ರೀಹರಿಯನ್ನು ಪೂಜಿಸಬೇಕು, ಹುಗ್ಗಿ ನೈವೇದ್ಯ ಮಾಡಬೇಕು. ಅರುಣೋದಯ ಕಾಲ ಅಂದರೆ ಸೂರ್ಯನ ಉದಯಕ್ಕಿಂತ ಮುಂಚೆ ಆಕಾಶ ಕೆಂಪಾಗಿರುತ್ತಲ್ವ, ಆ ಸಮಯದಲ್ಲಿ ಪೂಜೆ ಮಾಡಿದರೆ ಉತ್ತಮ. ದಿನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯವಾಗದವರು ಕೆಲವು ದಿವಸಗಳಾದರೂ ಮಾಡಿ. ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿದರೆ ಇನ್ನೂ ಪುಣ್ಯ ಹೆಚ್ಚು. ಜಾಸ್ತಿ ತಲೆ ಕೆಡಿಸಬೇಡಿ. ಇರೋದಕ್ಕಿಂತ ಇಲ್ಲದ್ದು ಸೇರಿಸಿ ಹೇಳೋರೆ ತುಂಬಿ ತುಳುಕುತ್ತಿದ್ದಾರೆ. ನಿಮ್ಮ ಆರೋಗ್ಯ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ. ಭಕ್ತಿ, ಶ್ರದ್ಧೆ ಯಾವಾಗಲೂ ಮುಖ್ಯ. ಮುಂದೆ
ಮಾಘ ಮಾಸ ಬರುತ್ತೆ, ಆಗಾಗ ಈ ಥರದ ಅವಕಾಶ ಬರುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿ ಮಾಡಿ, ಪೂಜೆ ಮಾಡಿ. ಯಾವತ್ತೂ ದೇವರನ್ನು, ಪರಮಾತ್ಮನನ್ನು ಮರೆಯದಿರುವುದೇ ಮುಖ್ಯ. ರಾಧೆ ರಾಧೆ. ಹರೇ ಕೃಷ್ಣ.